ಕಟ್ಟಲಾಗದೆ ಪರದಾಡ್ತಾ ಇದ್ದ ಆರೋಪಿ ರವಿ ಪತ್ನಿ ನ್ಯೂಸ್ ಫಸ್ಟ್ ವರದಿಯಿಂದ ಸಿಕ್ತು ಮಕ್ಕಳಿಗೆ ಉಚಿತ ಶಿಕ್ಷಣ. ಯಾರ ಭೇಟಿಗೂ ಪರ್ಮಿಷನ್ ಬೇಡ ಎಂದರೇಕೆ ದರ್ಶನ್. ಇದುವೇ ಹೊತ್ತಿನ ಕಾರ್ಯಕ್ರಮ ಪಶ್ಚಾತ್ತಾಪದ ಪ್ರವಾಹ. ನಾನು ಪ್ರೀತಿ ಆಕಾಶ್. ಯಾರೋ ಮಾಡಿದ ತಪ್ಪಿಗೆ ಮತ್ಯಾರಿಗೂ ಶಿಕ್ಷೆ ಅಂತಾರಲ್ಲ, ಆ ರೀತಿಯಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಕುಟುಂಬದ ಪರಿಸ್ಥಿತಿ. ಎಲ್ಲಾ ಕುಟುಂಬಗಳು ಅಂತ ಹೇಳೋಕ್ಕಾಗಲ್ಲ. ದೊಡ್ಡ ಕುಟುಂಬಗಳ ಯೋಚನೆಯೇ ಬೇರೆ, ಬಡ ಕುಟುಂಬಗಳ ಪರಿಸ್ಥಿತಿಯೇ ಬೇರೆ. A8 ಆರೋಪಿ ರವಿಯೇ ಆ ಕುಟುಂಬಕ್ಕೆ ಆಸರೆಯಾಗಿದ್ದ. ಅವನು ಮಾತ್ರವೇ ದುಡಿತಾ ಇದ್ದ. ಆದರೆ ಯಾವಾಗ ಆತ ಜೈಲು ಸೇರಿದ್ನೋ ಮನೆಯ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿದ ನಂತರ ಅವರ ಕುಟುಂಬ ನಿರಾಳವಾಗಿದೆ. ಏನ್ ಮಾಡ್ಬೇಕು ಸರ್, ಅದೇ ಗೊತ್ತಾಗ್ತಿಲ್ಲ. ಯಾರು ಇಲ್ಲ ಸರ್, ಹಾಸ್ಪಿಟಲ್ ಕರ್ಕೊಂಡು ಹೋಗೋರು ಯಾರು ಇಲ್ಲ ಸರ್. ಹೆತ್ತೊಡಲ ಸಂಕಟ ನೋಡಿದ್ರೆ ಎಂಥವರಿಗಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ. ತಿಳಿದು ತಿಳಿಯದೋ ಮನೆಯ ಮಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ಅನಾರೋಗ್ಯ ಪೀಡಿತ ವಯೋವೃದ್ಧ ತಾಯಿ ಒಂದ್ ಕಡೆ, ಕಷ್ಟಜೀವಿ ಗಂಡ ರಾತ್ರೋರಾತ್ರಿ ಜೈಲು ಪಾಲಾಗಿದ್ದು ನೋಡಿ ಏನೋ ಮಾಡೋಕ್ಕಾಗದ ಸ್ಥಿತಿಯಲ್ಲಿ ಅಳ್ತಾ ಇರೋ ಹೆಂಡತಿ. ಅಪ್ಪನಿಗೇನಾಗಿದೆ, ಎಲ್ಲಿದ್ದಾನೆ, ಯಾಕೆ ಮನೆಗೆ ಬರ್ತಾ ಇಲ್ಲ ಅನ್ನೋ 10 ಪ್ರಶ್ನೆಗಳಿಗೆ ಉತ್ತರವು ಕಂಡು ಹಿಡಿದುಕೊಳ್ಳಲಾಗದ ವಯಸ್ಸಿನ ಗಂಧ ಮಗಳು. ಅಷ್ಟಕ್ಕೂ ಹೀಗೆ ಕರುಳ ಕುಡಿಗಾಗಿ ಕಣ್ಣೀರು ಸುರಿಸ್ತಾ ಇರೋ ಈಕೆ ಕಾರ್ ಚಾಲಕ ರವಿ ತಾಯಿ ಕೆಂಚಮ್ಮ. ಮನೆಗೆ ಆಧಾರವಾಗಿದ್ದ ಮಗ ಜೈಲು ಪಾಲಾಗಿದಾಗಿನಿಂದ ಕೆಂಚಮ್ಮ ಮತ್ತಷ್ಟು ಕುಗ್ಗು ಹೋಗಿದ್ದಾರೆ. ಕೂಲಿ ನಾಲಿ ಮಾಡಿಕೊಂಡಿದ್ದ ಮಗನ ಸ್ಥಿತಿ ಹೀಗಾಯ್ತಲ್ಲ ಅನ್ನೋ ಸಂಕಟ, ನೋವು ಈ ತಾಯಿಯನ್ನ ನರಳುವಂತೆ ಮಾಡ್ತಿದೆ. ಅನಾರೋಗ್ಯದಿಂದ ಬಳಲ್ತಾ ಇರೋ ಕೆಂಚಮ್ಮನಿಗೆ ಮಾತ್ರೆಯೂ ಇಲ್ಲ, ಚಿಕಿತ್ಸೆಯೂ ಇಲ್ಲ. ಇದ್ದೊಬ್ಬ ಮಗ ಜೈಲು ಸೇರಿದ ಕಾರಣಕ್ಕೆ ಈ ತಾಯಿಯನ್ನ ನೋಡೋರು ಇಲ್ಲ. ಹೊಟ್ಟೆ ಬಟ್ಟೆ ಕಟ್ಟಿ ಬೆಳೆಸಿದ್ದ ಮಗನನ್ನ ಕೆಂಚಮ್ಮ ಇವತ್ತು ಅನಾಥಳಂತೆ ಅಳ್ತಾ ಇದ್ರು. ಆದ್ರೆ ನಿಮ್ಮ ನ್ಯೂಸ್ ಫಸ್ಟ್ ಈ ತಾಯಿಯ ಸಂಕಟವನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿತ್ತು. ಪರಿಣಾಮ ರವಿ ತಾಯಿಯ ಸಂಕಟಕ್ಕೆ ನೆರವಾಗೋಕೆ ಸಹೃದಯಗಳು ಹೃದಯ ಮಿಡಿದಿವೆ. ಕಾರ್ ಓಡಿಸಿದ ಹಣವೇ ರವಿ ಕುಟುಂಬಕ್ಕೆ ಆಧಾರ. ರವಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳು ಇಲ್ಲ. ಹೌದು, ಚಿತ್ರದುರ್ಗ ರವಿ ಜೀವನಕ್ಕೆ ಆಧಾರವಾಗಿದ್ದ ಕಾರ್ನಿಂದ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ದ. ಮನೆ ನೊಗ ಹೊತ್ತು ಅದೇಗೋ ಇರೋದ್ರಲ್ಲಿ ಜೀವನ ಸಾಗಿಸ್ಕೊಂಡಿದ್ದ. ಆದ್ರೀಗ ಇಡೀ ಕುಟುಂಬದ ನೊಗ ಹೊತ್ತ ರವಿ ಇಲ್ಲದೆ ಇರೋದ್ರಿಂದ ವಯಸ್ಸಾದ ತಾಯಿಯನ್ನ ನೋಡ್ಕೊಳ್ಳೋರು ಇಲ್ಲದಂತಾಗಿದೆ. ಟೈಮ್ ಟು ಟೈಮ್ಗೆ ತಗೋಬೇಕಿದ್ದ ಮಾತ್ರೆಗಳು ಇಲ್ಲ, ಮಾತ್ರೆಗೆ ದುಡ್ಡು ಇಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು ಮೊದ್ಲೇ ಇಲ್ಲ. ಇಂಥ ಸ್ಥಿತಿಯಲ್ಲಿ ಈ ತಾಯಿ ಸರ್, ನನಗ್ ಯಾರು ಇಲ್ಲ ಸರ್ ಅನ್ನೋ ಕರುಳು ಹಿಂಡುವ ಮಾತುಗಳನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಬಿತ್ತರಿಸಿತ್ತು. ಏನ್ ಮಾಡ್ಬೇಕು ಸರ್, ಅದೇ ಗೊತ್ತಾಗ್ತಿಲ್ಲ. ಯಾರು ಇಲ್ಲ ಸರ್, ಹಾಸ್ಪಿಟಲ್ ಕರ್ಕೊಂಡು ಹೋಗೋರು ಯಾರು ಇಲ್ಲ ಸರ್. ಈ ಸಂಕಟ ನೋಡಿ ದರ್ಶನ್ ಅಭಿಮಾನಿಗಳು ಅಥವಾ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೆರವಿಗಾಗಿ ಧಾವಿಸಬೇಕಿತ್ತು. ಆದ್ರೆ ದರ್ಶನ್ ತಪ್ಪೇ ಮಾಡಿಲ್ಲ ಅಂತ ಮಾತಾಡೋ ಅಭಿಮಾನಿಗಳು ಯಾರೊಬ್ರು ಈ ಕುಟುಂಬದ ಸಂಕಟ ಏನು ಅಂತ ಕೇಳಿಲ್ಲ. ನಾವಿದ್ದೀವಿ, ಜೊತೆಯಾಗ್ತೀವಿ ಅನ್ನೋ ಮಾತುಗಳನ್ನ ಹೇಳಿಲ್ಲ. ಬರೀ ಮೈಕ್ ಮುಂದೆ ಅಬ್ಬರದ ಭಾಷಣ ಬಿಗಿಯೋ ಅಭಿಮಾನಿಗಳು ಈ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೋ ಗೊತ್ತಿಲ್ಲ. ಆದ್ರೀಗ ಈ ತಾಯಿಯ ಸಂಕಟಕ್ಕೆ ಮಿಡಿದ ಸಹೃದಯಿಗಳು ನೆರವಿನ ಹಸ್ತ ಚಾಚಿದ್ದಾರೆ. ತಾಯಿಯ ನೋವಿನ ಕೂಗಿಗೆ ಸ್ಪಂದನೆ ಸಿಕ್ಕಿದ್ದು. ಚಿತ್ರದುರ್ಗದ ಸಮಾಜ ಸೇವಕರೊಬ್ಬರು ರವಿ ತಾಯಿಯ ಮಾತ್ರೆಯ ಖರ್ಚು ನೋಡಿಕೊಳ್ಳುವ ಭರವಸೆ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್, ರವಿ ತಾಯಿಗೆ ಬಂತು ನೆರವು. ಕನ್ನಡಿಗರು ಸರದಯಿಗಳು.
ನೊಂದ ಜೀವಗಳಿಗೆ ಯಾವತ್ತಿದ್ರೂ ಸ್ಪಂದಿಸುವ ತಾಯಿ ಮನಸ್ಸಿನ ಜೀವಿಗಳು ಅನ್ನೋದು ಗೊತ್ತೇ ಇದೆ. ಈಗ ಕೊಲೆ ಆರೋಪ ಹೊತ್ತಿರುವ ರವಿ ತಾಯಿ ಕೆಂಚಮ್ಮಗೆ ಚಿತ್ರದುರ್ಗದ ಸಮಾಜ ಸೇವಕ ಕರ್ನಾಟಕ ವಿಜಯ್ ಸೇನೆಯ ಕೆಟಿ ಶಿವಕುಮಾರ್ ನೆರವಿನ ಹಸ್ತ ಚಾಚಿದ್ದಾರೆ. ರವಿ ತಾಯಿ ಕೆಂಚಮ್ಮಗೆ ಮಾತ್ರೆಗಳನ್ನ ಕುಡಿಸಿ ಊಟ ಉಪಚಾರದ ವ್ಯವಸ್ಥೆಯನ್ನ ನೋಡಿಕೊಳ್ಳೋದಾಗಿ ಹೇಳಿದ್ದಾರೆ. ಅವರ ತಾಯಿಯ ಆರೋಗ್ಯ ಮತ್ತು ಆ ಮನೆತನದ ಆ ಕುಟುಂಬದ ನಿರ್ವಹಣೆ ತುಂಬ ಕಷ್ಟ ಇರೋದು ಎದ್ದು ಕಾಣ್ತಾ ಇದೆ. ಹಾಗಾಗಿ ಕರುನಾಡ ವಿಜಯ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಈ ದಿನ ನಾವು ಅವರಿಗೆ ಏನು ಆಹಾರದ ಕಿಟ್ಟನ್ನು ಹಾಗೂ ಆ ತಾಯಿಗೆ ಬೇಕಾಗುವ ಔಷಧಿ ಉಪಚಾರವನ್ನು ನೀಡ್ತೀವಿ. ಆ ತಾಯಿ ಯಾವುದೇ ಸಂದರ್ಭದಲ್ಲಿ ನಮಗೆ ಫೋನ್ ಮಾಡಿದ್ರು ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಕರುನಾಡ ವಿಜಯ ಸೇನೆ ಯಾವತ್ತಿಗೂ ಅವ್ರ ಜೊತೆ ಇರ್ತೀವಿ. ಯಾಕಂದರೆ ತಪ್ಪು ಮಾಡಿದ ವ್ಯಕ್ತಿಗೆ ಶಿಕ್ಷೆ ಆಗಲಿ, ನಾನು ಈಗಲೂ ಕೂಡ ಹೇಳ್ತೀನಿ. ಆದರೆ ತಂದೆ ಮಾಡಿದ ತಪ್ಪಿಗೆ ಮಗುವಿಗೆ ಮತ್ತು ತಾಯಿಗೆ ಯಾವುದೇ ರೀತಿಯ ಅನಾಹುತ ನೋವು ಆಗಬಾರ್ದು ಅಂತೇಳಿ ನಾನು ಕಳಕಳಿಯಾಗಿ ವಿನಂತಿಸ್ಕೊಳ್ತೀನಿ. ಆ ಮಗು ಮುಂದಿನ ದಿನದಲ್ಲಿ ನನ್ನ ತಂದೆ ಜೈಲಿಗೆ ಹೋಗಿದ್ರು, ಹಾಗೂ ಅವ್ರ ತಾಯಿ ನನ್ನ ಮಗ ಜೈಲಿಗೆ ಹೋಗೋ ಅನ್ನೋ ಕೊರಗನ್ನು ಬಿಟ್ಟು ಆ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ, ತಾಯಿಗೆ ಒಳ್ಳೆಯ ಆರೋಗ್ಯವನ್ನು ನೀಡುವಂಥ ಕೆಲಸ ತಮ್ಮ ಮಾಧ್ಯಮದಿಂದ ಮಾಡ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ಚಾನಲ್ಗೆ ನಾನು ಅನಂತ ಧನ್ಯವಾದಗಳು ತಿಳಿಸ್ತಾ, ರವಿ ಮಕ್ಕಳ ಶಿಕ್ಷಣಕ್ಕೂ ಸ್ವಾಮೀಜಿಯ ನೆರವಿನ ಹಸ್ತ. ಉಚಿತ ಶಿಕ್ಷಣದ ಭರವಸೆ ನೀಡಿದ ಭೋವಿ ಮಠದ ಶ್ರೀ. ಒಂದ್ ಕಡೆ ರವಿ ತಾಯಿಯದ್ದು ಒಂದು ನೆರಳಾಟವಾಗಿದ್ರೆ, ಮತ್ತೊಂದ್ ಕಡೆ ರವಿ ಪತ್ನಿ ಕವಿತಾಳದ್ದು ಮತ್ತೊಂದು ಸಂಕಟ. ಯಾಕಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದ ಕೃತ್ಯಕ್ಕೆ ಇವತ್ತು ರವಿ ಮಕ್ಕಳು ಶಾಲೆಗೆ ಹೋಗದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಏನೋ ಅರಿಯದ ಕಂದ ಮಗಳಿಗೆ ಅಪ್ಪ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಶಾಲೆಗೆ ಯಾಕೆ ಹೋಗೋಕಾಗ್ತಿಲ್ಲ ಅನ್ನೋ ಅರಿವಿಲ್ಲ. ಇನ್ನು ಶಾಲೆಯಲ್ಲಿ ನಿಮ್ಮಪ್ಪ ಹಂಗೆ ಹಿಂಗೆ ಅಂತ ಯಾರೋ ಒಂದು ಬಿಟ್ರೆ ಆ ಪುಟ್ಟ ಜೀವಗಳು ಏನುತ್ತರ ನೀಡೋಕಾಗತ್ತೆ. ಇದೇ ಕಾರಣಕ್ಕೆ ಮಕ್ಕಳನ್ನ ಪತ್ನಿ ಕವಿತಾ ಶಾಲೆ ಬಿಡಿಸಿದ್ರು. ದುಡಿಯೋ ಗಂಡ ಜೈಲಲ್ಲಿದ್ರೆ ಹೆಣ್ಣು ಮಗಳು ಕವಿತಾ ಅಳುವುದನ್ನ ಬಿಟ್ರೆ ಮತ್ತೇನು ಮಾಡೋಕ್ಕಾಗುತ್ತೆ ಹೇಳಿ? ಮಕ್ಕಳ ಶಾಲೆ ಫೀಸ್ ಕಟ್ಟೋಕಾಗದೆ ಕವಿತಾ ಶಾಲೆಗೆ ಕಳಿಸಲಾಗದೆ ನ್ಯೂಸ್ ಫಸ್ಟ್ ಮುಂದೆ ಕಣ್ಣೀರಿಟ್ಟಿದ್ರು. ಆದ್ರೀಗ ನ್ಯೂಸ್ ಫಸ್ಟ್ ವರದಿಯಿಂದ ರವಿ ಮಕ್ಕಳ ಶಿಕ್ಷಣಕ್ಕೂ ನೆರವಾಗಿದೆ. ರವಿ ಪತ್ನಿ ಕವಿತಾಳ ಸಂಕಟವನ್ನ ನ್ಯೂಸ್ ಫಸ್ಟ್ ಎಳೆಯಾಗಿ ಬಿತ್ತರಿಸಿತ್ತು. ಈ ವರದಿ ನೋಡಿದ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮ ಮಹಾಸ್ವಾಮೀಜಿ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ಭರವಸೆ ನೀಡಿದ್ದಾರೆ. ಮೊದಲನೇದಾಗಿ ನಮ್ಮಲ್ಲಿ ಸಾವಿರಾರು ಮಕ್ಕಳು ಅಭ್ಯಾಸ ಮಾಡ್ತಿರ್ತಾರೆ, ಯಾರಂತ ಗೊತ್ತಿಲ್ಲ. ನೀವು ಟಿ ವಿ ಫಸ್ಟ್ ನಮ್ಮ ಕೃಷ್ಣ ಆದಿಮದವರು ನಮಗೆ ಹೇಳಿದಾಗಲೇ ನಮ್ಮ ಮಠದಲ್ಲಿ ಓದ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಶಿಕ್ಷಣ ಅನ್ನೋಂಥದ್ದು ಮೂಲಭೂತ ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೆ, ಯಾವುದೇ ಒಂದು ಪ್ರಬುದ್ಧತೆ ಬರಬೇಕಂದ್ರೆ ಶಿಕ್ಷಣ ಬಹಳ ಮುಖ್ಯ ಆಗುತ್ತೆ. ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರ್ದು. ನಮ್ಮ ಸಂಸ್ಥೆಯಲ್ಲಿ ಓದ್ತಿರೋ ಮಕ್ಕಳೇ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅಂದರೆ ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ನಿಮ್ಮ ಸಲಹೆ ಮೇರೆಗೆ ಆ ಮಕ್ಕಳು ಎಲ್ಲಿ ತನಕ ಹೋಗ್ತಾರೆ ಅಲ್ಲಿವರೆಗೂ ನಾವು ಉಚಿತವಾಗಿರುವಂತಹ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೇವೆ. ಕೇವಲ ರವಿ ಮಾತ್ರವಲ್ಲ, ಚಿತ್ರದುರ್ಗದ ಇನ್ನೊಬ್ಬ ಆರೋಪಿ ಜಗ್ಗನ ಮಕ್ಕಳು ಕೂಡ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ತೊಂದರೆ ಎದುರಿಸುತ್ತಿದ್ದಾರೆ. ಈ ಬಗ್ಗೆಯೂ ಸ್ವಾಮೀಜಿ ಮಾತನಾಡಿದ್ದು, ನಮ್ಮ ಮಠದಲ್ಲಿ 350 ಜನ ಮಕ್ಕಳು ಉಚಿತ ಶಿಕ್ಷಣ ಪಡಿತಿದ್ದಾರೆ. ಯಾರೇ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಬಂದ್ರೆ ಯಾವುದೇ ಜಾತಿ ಮತ ಪಂಥ ನೋಡದೆ ಎಲ್ಲಾ ಸಹಕಾರ ಮಾಡ್ತೀವಿ. ನೊಂದವರಿಗೆ ನಮ್ಮ ಮಠ ಯಾವಾಗಲೂ ಸಹಾಯ ಮಾಡುತ್ತೆ ಎಂದ್ರು. ಮೊದಲನೇದಾಗಿ ನಮ್ಮ ಶ್ರೀಮಠದ ವಿದ್ಯಾಸಂಸ್ಥೆಗಳಲ್ಲಿ 350 ಮಕ್ಕಳು ಉಚಿತ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಬೇರೆ ಬೇರೆ ನಮ್ಮ ಸಂಸ್ಥೆಗಳಲ್ಲಿ ಇರುವಂತಹವರು. ಅದರಲ್ಲಿ ಯಾರೇ ಬಂದರೂ ಗುರುಗಳು ಶಿಕ್ಷಣಕ್ಕೆ ನಮ್ಗೆ ಅವಶ್ಯಕತೆ ಇದೆ, ಸಹಕಾರ ಮಾಡಿರಿ ಅಂತೇಳಿ ಯಾವುದೇ ಜಾತಿ ಧರ್ಮ ಮತ ಪಂಥವನ್ನು ನೋಡಿ ಅವ್ರಿಗೆಲ್ಲ ಸಹಕಾರ ಮಾಡ್ತೀವಿ. ಅಂಥವ್ರನ್ನ ನೀವು ಯಾರನ್ನೇ ಕರ್ಕೊಂಡು ಬಂದರೂ ಕೂಡ ನಾವು ಅವ್ರಿಗೆ ಶಿಕ್ಷಣದ ವ್ಯವಸ್ಥೆನ ಮಾಡಿಕೊಡ್ತೇವೆ. ಮತ್ತೊಂದು ಕಡೆ ಬೆಂಗಳೂರಿನ ಮಕ್ಕಳ ಪೋಷಕ ಸಂಘಟನೆಯು ಕವಿತಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವು ನೀಡೋದಾಗಿ ಹೇಳಿದೆ. ಈ ಬಗ್ಗೆ ಮಾತನಾಡಿರುವ ಸಂಘಟನೆಯ ಯೋಗಾನಂದ ಮಕ್ಕಳ ಪುಸ್ತಕ ಮತ್ತು ಸಮವಸ್ತ್ರಗಳನ್ನ ನೀಡೋದಾಗಿ ಹೇಳಿದ್ದಾರೆ. ಈಗ ಮೇಡಮ್, ಈಗ ಮಕ್ಕಳಿಗೆ ಪ್ರತಿ ವರ್ಷ ಬೇಕಾಗಿರ್ತಕ್ಕಂಥ
ಏನು ಈಗ ನೋಟ್ಬುಕ್ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಯೂನಿಫಾರಮು, ಶೂ ಸಾಕ್ಸು ಮತ್ತು ಪರಿಕರಗಳೇನಿದೆ ಅದೆಲ್ಲವನ್ನು ಕೂಡ ನಮ್ಮ ಸಂಘಟನೆಯಿಂದ ಕೊಡಬೇಕು ಅಂತ ನಾವೀಗ ಆಲ್ರೆಡಿ ಕೋರ್ ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ದೀವಿ. ಈ ಪ್ರಕರಣ ಆದಮೇಲೆ ಇವತ್ತು ಕೂಡ ಬೆಳಿಗ್ಗೆ ಇದೇ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದು ಜೈಲಿನಲ್ಲಿರ್ತಕ್ಕಂಥ ಇನ್ನೊಂದು ಆರೋಪಿತ ಆತನ ಹೆಂಡತಿ ಕೂಡ ನನಗೆ ದೂರವಾಣಿ ಕರೆ ಮಾಡಿ ನಮ್ಮ ಇಬ್ಬರು ಮಕ್ಕಳಿಗೂ ಕೂಡ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ನಾನು ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಸಾಯಂಕಾಲ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೀನಿ ಮೇಡಮ್. ಸಹಾಯ ಹಸ್ತಗಳಿಗೆ ಧನ್ಯವಾದ ತಿಳಿಸಿದ ರವಿ ಪತ್ನಿ ಕವಿತಾ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವಿನ ಹಸ್ತ ಚಾಚಿದ ಸ್ವಾಮೀಜಿಗಳಿಗೆ ಆರೋಪಿ ರವಿ ಪತ್ನಿ ಕವಿತಾ ಧನ್ಯವಾದ ತಿಳಿಸಿದ್ದಾರೆ. ಖುದ್ದು ಕವಿತಾಗೆ ಕರೆ ಮಾಡಿ ಈ ವಿಚಾರ ತಿಳಿಸಿದ್ದು, ಮಕ್ಕಳು ಶಾಲೆಗೆ ಹೋಗಿರೋದಾಗಿ ಕವಿತಾ ಕೊಂಚ ನಿರಾಳರಾಗಿದ್ದಾರೆ. ಸರ್, ನಿಮ್ಮ ಮಕ್ಕಳನ್ನ ಫ್ರೀಯಾಗಿ ಕಳಿಸ್ರಮ್ಮ, ನಾವು ನೋಡಿದ್ವಿ, ನ್ಯೂಸಲ್ಲೆಲ್ಲ ನೋಡಿದ್ವಿ, ನೀವು ಮಾತಾಡಿದ್ದು ನೋಡಿದ್ವಿ. ಈ ವರ್ಷ ಕಳಿಸಿ, ಪರವಾಗಿಲ್ಲ, ನಾವು ಎಜುಕೇಷನ್ ಕೊಡಿಸ್ತೀವಿ ಅಂತ ಹೇಳಿದ್ರು ಸರ್, ಅದಕ್ಕೆ ಕಳಿಸಿದ್ವಿ. ತುಂಬ ಅನುಕೂಲ ಆಯ್ತು ಸರ್. ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್ ಆ ಸ್ವಾಮಿಗಳಿಗೆ. ಏನೋ ಎಜುಕೇಷನ್ ಕೊಟ್ಟರೆ ಅವ್ರಿಗೆ ಧನ್ಯವಾದಗಳು ಸರ್. ನಮ್ಮ ಮನೆಯವರಿದ್ದಿದ್ರೆ ನಮ್ಗೆ ಆ ಕಷ್ಟವೇ ಇರ್ತಾ ಇರ್ಲಿಲ್ಲ. ಆದ್ರೆ ಪರಿಸ್ಥಿತಿಯ ಕೈಗೆ ಸಿಲುಕಿ ಈ ಸಂಕಷ್ಟಕ್ಕೆ ಸಿಲುಕೊಂಡಿದ್ದೀವಿ. ಆದ್ರೆ ಜನ ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ, ಅದಕ್ಕೆ ತುಂಬಾ ಧನ್ಯವಾದ ಅಂತ ಕವಿತಾ ಕರುನಾಡ ಜನರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸರ್, ನನಗೇನು ಇವೆಲ್ಲ ಇದು ಈ ಸ್ಕೂಲಿಂದ ನಮ್ಮ ಮಕ್ಕಳಿಗೆ ಎಜುಕೇಷನ್ ಮುಂಚೆ ನಮ್ಮ ಮನೆಯವ್ರು ಬಂದಿದ್ರೆ ನಾವೇ ಇದನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಇನ್ನೊಬ್ಬರಿಂದ ತಗೊಂಡ್ವಲ್ಲ ಅಂತ ನಮ್ಮ ಮನಸ್ಸಿಗೂ ಬೇಜಾರಿದೆ ಸರ್. ಇವಾಗ ನಾವೇ ಇನ್ನೊಬ್ರಿಗೆ ಕೊಡಂಗಿದ್ದೀವಿ ಸರ್. ಇವಾಗ ನಾವು ಬೇರೆಯವ್ರ ಹತ್ರ ಇಸ್ಕೊಂತೀವಲ್ಲ, ಅದು ನಮ್ಮ ಮನಸ್ಸಿಗೆ ಬೇಜಾರಾಗ್ತಿದೆ. ಏನೋ ನಾನು ಎಲ್ಲರ ಹತ್ರ ಕೇಳೋದು ಇಷ್ಟೇ ಸರ್, ನಮ್ಮ ಮನೆಯವ್ರನ್ನ ಆದಷ್ಟು ಬೇಗ ಯಾರೆಲ್ಲ ಲಾಯರು ನಿಮಗೆಲ್ಲ ಗೊತ್ತಿರೋರು ಯಾರೇ ಇದ್ರು ನಮ್ಮ ಮನೆಯವ್ರನ್ನ ಕರ್ಕೊಂಬರೋದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟು ಕರ್ಕೊಂಬನ್ನಿ ಸರ್, ಬೇಗ ಕರ್ಕೊಂಡು ಬನ್ನಿ ಅಂತ ಅದನ್ನೊಂದೇ ಕೇಳ್ಕೊಳ್ತೀನಿ ಸರ್. ಎಲ್ಲ ಕನ್ನಡ ಜನತೆಯಲ್ಲೂ ನಾನು ಇದೊಂದು ಮನವಿ ಮಾಡ್ಕೊತೀನಿ ಸರ್. ಅದೇನೇ ಹೇಳಿ, ದರ್ಶನ್ ಸ್ವಾರ್ಥಕ್ಕೆ ಅಮಾಯಕ ಕುಟುಂಬಗಳು ಬೀದಿ ಪಾಲಾಗಿದ್ವು. ಆದ್ರೆ ಈ ಕುಟುಂಬಗಳಿಗೆ ದರ್ಶನ್ ಅಭಿಮಾನಿಗಳು ನೆರವಾಗಬೇಕಾಗಿತ್ತು. ಆದ್ರೆ ಆ ಕೆಲಸ ಮಾಡದೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಭಿಮಾನದ ಮಾತುಗಳಾಡಿ ಜಾರಿಕೊಂಡಿದ್ರು. ಆದ್ರೆ ನ್ಯೂಸ್ ಫಸ್ಟ್ ಬಿತ್ತರಿಸಿದ ವರದಿಯಿಂದ ಈಗ ನೊಂದ ತಾಯಿಗೂ ಕಣ್ಣೀರಿಟ್ಟ ರವಿ ಪತ್ನಿಗೂ ಕೊಂಚ ನಿರಾಳವಾಗಿದೆ. ಸಹೃದಯಿಗಳ ನೆರವಿನಿಂದ ರವಿ ಕುಟುಂಬಕ್ಕೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಏನು ಮಾಡ್ಬೇಕು ಸರ್, ಅದೇ ಗೊತ್ತಾಗ್ತಿಲ್ಲ. ಯಾರು ಇಲ್ಲ ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಯಾರು ಇಲ್ಲ ಸರ್. ತಪ್ಪು ಮಾಡಿದ ಮನುಷ್ಯನಿಗೆ ಮನಸ್ಸಾಕ್ಷಿ ಇದ್ರೆ ಆ ತಪ್ಪಿನ ಅರಿವಾಗಿರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ಗೂ ಮಾಡಿದ ತಪ್ಪಿನ ಅರಿವಾಗಿದೆ ಅನ್ಸುತ್ತೆ. ಯಾಕಂದ್ರೆ ಜೈಲು ಸೇರಿದಾಗಿನಿಂದಲೂ ದರ್ಶನ್ ಪಶ್ಚಾತ್ತಾಪದ ಪ್ರವಾಹದಲ್ಲಿ ಬೆಂದು ಹೋಗ್ತಿದ್ದಾರೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಪತ್ನಿ ಮಗನ ಭೇಟಿಯ ಬಳಿಕ ದರ್ಶನ್ ಮೌನಕ್ಕೆ ಶರಣಾಗಿದ್ದು ಜೈಲಾಧಿಕಾರಿಗಳ ಮುಂದೆ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ. ಮನುಷ್ಯ ಅದೆಷ್ಟೇ ಕೆಟ್ಟವನಾಗಿರ್ಲಿ, ಒಂದಲ್ಲ ಒಂದಿನ ಅವನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟೇ ಪಡ್ತಾನೆ. ಪರಿಸ್ಥಿತಿಯ ಒತ್ತಡಕ್ಕೂ ಅಥವಾ ಯಾರಿಂದಾನೋ ಪ್ರೇರಿತನಾಗಿ ತಪ್ಪು ಮಾಡಿದಾಗ ಅವನ ಮನಸ್ಸಲ್ಲಿ ಒಂದು ಅಳುಕು ಇದ್ದೇ ಇರುತ್ತೆ. ಅದ್ಯಾವ ಸ್ಟಾರ್ ಆದ್ರೂ ಅಷ್ಟೇ ಅಥವಾ ಸಾಮಾನ್ಯ ವ್ಯಕ್ತಿ ಆದ್ರೂ ಅಷ್ಟೇ. ಯಾಕಂದ್ರೆ ಮನಸ್ಸು ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ. ದರ್ಶನ್ ಅದೆಷ್ಟೇ ಕೋಪಿಷ್ಠನಾಗಿರ್ಬೋದು, ಮುಂಗೋಪಿ ಆಗಿರ್ಬೋದು, ಆದ್ರೆ ದರ್ಶನ್ ಮೊದಲು ಹೀಗಿದ್ದವರಲ್ಲ. ಮೊದಲಿನ ದರ್ಶನ್ಗೂ ಈಗಿನ ದರ್ಶನ್ಗೂ ವ್ಯತ್ಯಾಸ ಇದೆ. ಸಹವಾಸ ದೋಷದಿಂದ ದರ್ಶನ್ ಹೀಗೆ ಬದಲಾಗಿ ಹೋದ್ರು. ಅದೇ ಸಹವಾಸ ದೋಷವೇ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡ ದರ್ಶನ್ಗೆ ಕೊಲೆಗಾರನ ಪಟ್ಟ ಬರೋದಕ್ಕೆ ಕಾರಣವಾಗಿತ್ತು. ಆದ್ರೀಗ ಮಾಡಿದ ತಪ್ಪಿನಿಂದಾಗಿ ದರ್ಶನ್ ಪಶ್ಚಾತ್ತಾಪದ ಪ್ರವಾಹದಲ್ಲಿ ಒದ್ದಾಡ್ತಿದ್ದಾರೆ ಎನ್ನಲಾಗಿದೆ. ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಫುಲ್ ಸೈಲೆಂಟ್. ಪತ್ನಿ ಮಗನ ಭೇಟಿಯ ಬಳಿಕ ದರ್ಶನ್ ಮೌನಕ್ಕೆ ಶರಣು.
ಅಗ್ರಹಾರ ಸೇರಿದ ದಿನದಿಂದ ಇವತ್ತಿನ ತನಕ ಮೌನ ಮಂತ್ರವನ್ನೇ ಜಪಿಸುತ್ತಿದ್ದಾರೆ. ಅವರ ಮನಸ್ಸಲ್ಲಿ ಯಾವ ವಿಚಾರ ಕೊರಿತಿದ್ಯೋ ಗೊತ್ತಿಲ್ಲ. ಆದ್ರೆ ಜೈಲು ಸೇರಿದಾಗಿನಿಂದ ದರ್ಶನ್ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯಾರೊಂದಿಗೂ ಮಾತನಾಡದೆ, ಯಾರ ಜೊತೆಯೋ ಬೆರೆಯದೆ ತಮ್ಮ ಸೆಲ್ನಲ್ಲಿ ಒಂಟಿಯಾಗಿ ಕೂತು ಕಾಲ ಕಳಿತಿದ್ದಾರೆ. ಆದ್ರೆ ದರ್ಶನ್ ಈ ವರ್ತನೆಗೆ ಕಾರಣ ಏನು ಅನ್ನೋದು ಗೊತ್ತಾಗಿರ್ಲಿಲ್ಲ. ಆದ್ರೀಗ ದರ್ಶನ್ ಜೈಲಾಧಿಕಾರಿಗಳ ಮುಂದೆ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ ಎನ್ನಲಾಗಿದೆ. ಜೈಲಾಧಿಕಾರಿಗಳ ಮುಂದೆ ದರ್ಶನ್ ಪಶ್ಚಾತ್ತಾಪದ ಮಾತು. ಮೊದಲ ದಿನ ಆರಾಮಾಗಿ ಇದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಭೇಟಿ ಬಳಿಕ ಮೌನಕ್ಕೆ ಶರಣಾಗಿದ್ದಾರೆ ಎನ್ನಲಾಗಿದೆ. ಯಾಕಂದ್ರೆ ದರ್ಶನ್ ಅದ್ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ, ವಿಜಯಲಕ್ಷ್ಮಿ ಅಂತ ಹೆಂಡತಿ ಸಿಕ್ಕಿದ್ದಾರೆ. ಯಾರ ಮೇಲೆ ದರ್ಶನ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು, ಯಾರನ್ನ ಬಾಯಿಗೆ ಬಂದಂತೆ ನಿಂದಿಸಿದ್ರು, ಇವತ್ತು ಅದೇ ದರ್ಶನ್ರನ್ನ ಜೈಲಿನ 4 ಗೋಡೆಗಳಿಂದ ಹೊರತರೋದಕ್ಕೆ ಇದೇ ವಿಜಯಲಕ್ಷ್ಮಿ ಪರದಾಡ್ತಿದ್ದಾರೆ. ಹೊಡೆದ್ರು ಬಡೆದ್ರು ಗಂಡಾನೆ ಅಂತ ವಿಜಯಲಕ್ಷ್ಮಿ ದೊಡ್ಡ ಲಾಯರ್ ಮನೆಗಳ ಕದ ತಟ್ಟಿದ್ದಾರೆ. ಮೊನ್ನೆ ವಿಜಯಲಕ್ಷ್ಮಿ ಭೇಟಿಯಾದಾಗ್ಲೂ ದರ್ಶನ್ ಜೈಲಿನಲ್ಲಿ ಇರೋಕಾಗ್ತಿಲ್ಲ ಅಂತ ಕಣ್ಣೀರು ಇಟ್ಟಿದ್ರು. ಆದ್ರೆ ವಿಜಯಲಕ್ಷ್ಮಿ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ ಅಂತ ಸಮಾಧಾನ ಮಾಡಿದ್ರಂತೆ. ಬಹುಶಃ ಇದೇ ವಿಚಾರ ದರ್ಶನ್ ಮನಸ್ಸನ್ನ ಅಳಕಿಸ್ತೇನೋ ಗೊತ್ತಿಲ್ಲ. ಹೀಗಾಗಿ ವಿಜಯಲಕ್ಷ್ಮಿ ಭೇಟಿಯಾದಾಗಿನಿಂದ ದರ್ಶನ್ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇನ್ನು ಮಗ ವಿನೀಶ್ ಯಾವುದೇ ತಂದೆಗಾಗ್ಲಿ ಮಗನ ದೃಷ್ಟಿಯಲ್ಲಿ ಒಬ್ಬ ಹೀರೋ ಆಗಿರ್ತಾನೆ. ದರ್ಶನ್ ತೆರೆ ಮೇಲೆ ನಾಯಕ ನಟನಾಗಿದ್ರು, ರಿಯಲ್ ಲೈಫ್ ನಲ್ಲಿ ರೇಣುಕಾ ಸ್ವಾಮಿ ಸೇರಿ ಅದೆಷ್ಟು ಕುಟುಂಬದ ಪಾಲಿಗೆ ವಿಲನ್ ಆಗ್ಬಿಟ್ರು. ಹೀಗಾಗಿ ಮೊನ್ನೆ ಮಗ ವಿನೀಶ್ ಬಂದಾಗ ದರ್ಶನ್ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ರು. ಮಗನ ದೃಷ್ಟಿಯಲ್ಲೂ ನಾನು ಕೆಟ್ಟವನಾದ್ನಲ್ಲ ಅನ್ನೋ ವಿಚಾರ ದರ್ಶನ್ರನ್ನ ಕಾಡ್ತಾ ಇದೆಯೋ ಗೊತ್ತಿಲ್ಲ. ಮಗನನ್ನ ಅಪ್ಪಿ ಕಣ್ಣೀರಿಟ್ಟ ದಿನದಿಂದ ದರ್ಶನ್ ಸೈಲೆಂಟ್ ಆಗಿ ಒಬ್ಬರೇ ಇರೋದಕ್ಕೆ ಶುರು ಮಾಡಿದ್ದಾರೆ ಎನ್ನಲಾಗಿದೆ. ಕಳೆದ 5 ದಿನದಿಂದ ಪರಪ್ಪನ ಅಗ್ರಹಾರದಲ್ಲಿ ದಿನ ಕಳೆಯುತ್ತಿರುವ ದರ್ಶನ್ ಜೈಲಾಧಿಕಾರಿಗಳ ಮುಂದೆ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆಯಾಗುತ್ತೆ, ಕೆಲವು ಪರಿಚಯಗಳೇ ನಾನು ಮಾಡಿದ ತಪ್ಪು ಅಂತ ದರ್ಶನ್ ಮನಸ್ಸಿನಲ್ಲಿದ್ದ ನೋವನ್ನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಅಗ್ರಹಾರದಲ್ಲಿ ಮೌನ ಮಂತ್ರ ಜಪಿಸ್ತಾ ಇರೋ ದರ್ಶನ್ ಜೈಲಾಧಿಕಾರಿಗಳಿಗೆ ಯಾರನ್ನ ಭೇಟಿ ಮಾಡೋಕೆ ಬಿಡಬೇಡಿ ಎಂದಿದ್ದಾರಂತೆ. ಮಗ ಪತ್ನಿ ಬಂದು ಹೋದ ಬಳಿಕ ಮೌನಕ್ಕೆ ಶರಣಾಗಿರೋ ದರ್ಶನ್ ಮಗ ಬಂದಾಗ 2 ನಿಮಿಷ ಮಗನನ್ನ ತಪ್ಪಿಕೊಂಡು ಕಣ್ಣೀರಿಟ್ಟಿದ್ರಂತೆ. ಬಳಿಕ ಇಳಿರೋಕಾಗ್ತಾ ಇಲ್ಲ ಅಂತ ಪತ್ನಿ ಬಳಿಯೂ ಕಣ್ಣೀರು ಸುರಿಸಿದ್ರಂತೆ. ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ ಅಂತ ಪತ್ನಿ ವಿಜಯಲಕ್ಷ್ಮಿ ಧೈರ್ಯ ಹೇಳಿದ್ರು ಎನ್ನಲಾಗಿದೆ. ಇನ್ನು ದರ್ಶನ್ ಇರೋ ಭದ್ರತಾ ಕೊಠಡಿಯಲ್ಲಿ ಟಿವಿ ಕಾಟ್ ಇದ್ದು ಜೈಲಿಗೆ ಹೋದಾಗಿನಿಂದ ದರ್ಶನ್ ಯಾವುದೇ ಕನ್ನಡ ಚಾನೆಲ್ ಹಾಕಿಲ್ವಂತೆ. ಕನ್ನಡ ಚಾನೆಲ್ ಕೂಡ ಹಾಕದೆ, ಕನ್ನಡ ಸಿನಿಮಾ ಕೂಡ ನೋಡದೆ ಬರೀ ಹಿಂದಿ ಸಿನಿಮಾಗಳನ್ನ ನೋಡ್ತಾ ಇದ್ದಾರಂತೆ. ಬೋರ್ ಆದ್ರೆ ಸ್ಪೋರ್ಟ್ಸ್ ಚಾನೆಲ್ ಹಾಕೊಂಡು ನಟ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ಜೈಲಿನ ಮೂಲಗಳಿಂದ ತಿಳಿದು ಬಂದಿದೆ. ಬಟ್ನಲ್ಲಿ ದರ್ಶನ್ ಕೊಲೆ ಆರೋಪ ಹೊತ್ತಿರೋದು ಅವರ ಮನಸ್ಸನ್ನ ಹಿಂಡಿ ಇಪ್ಪೆ ಮಾಡ್ತಾ ಇರೋದು ಸುಳ್ಳಲ್ಲ. ಆದ್ರೆ ಈ ಬುದ್ಧಿ ಮೊದಲೇ ಬಂದಿದ್ರೆ ಇವತ್ತು ಸ್ಯಾಂಡಲ್ವುಡ್ ಸುಲ್ತಾನ್ ಅನಿಸ್ಕೊಂಡ ನಟನಿಗೆ ಕೊಲೆಗಾರ ಅನ್ನೋ ಪಟ್ಟ ಸಿಗ್ತಾ ಇರ್ಲಿಲ್ಲ. ಕೋಪದಲ್ಲಿ ಮೂಗು ಕುಯ್ದುಕೊಂಡ್ರೆ ಮತ್ತೆ ಬರುತ್ತಾ? ಇಲ್ಲ, ಹಾಗೆ ಮಾಡಿದ್ದು ಉಣ್ಲೇಬೇಕಲ್ವಾ?
ಆಗಿದೆ, ಆರೋಪಿಗಳು ಜೈಲು ಸೇರಿದ್ದಾಗಿದೆ. ಆದರೆ ಆ ಕುಟುಂಬಗಳು ಮಾತ್ರ ಕಣ್ಣೀರಲ್ಲಿ ಕೈ ತೊಳಿತಾ ಇವೆ. ಆ ಕುಟುಂಬ ಸದ್ಯಕ್ಕೆ ನಿರಾಳವಾಗಿವೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಸಹಾಯ ಮಾಡುವಂತಾಗಿದೆ. ಇದಕ್ಕೆಲ್ಲ ಕಾರಣವಾದವರೇ ಸಹಾಯ ಹಸ್ತ ಚಾಚಿದ್ರೆ ಅನುಕಂಪವಾದರೂ ಹುಟ್ಟಬಹುದೇನೋ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.